ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಮಾಡಿರುವಂತ ವಾರ ಅಂದ್ರೆ ಅದು ಈ ವಾರ ಅಂತಾನೆ ಹೇಳ್ಬೋದು. ಅದನ್ನ ಕಂಪ್ಲೀಟ್ ಆಗಿ ಲೈವ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಲಕ್ಷ ಗಟ್ಟಲೆ ವೋಟಿಂಗ್ ಬಂದಿದೆ. 2 ಡೇಸ್ ಅಲ್ಲಿಯೇ ಲಕ್ಷ ಗಟ್ಟಲೆ ವೋಟಿಂಗ್ ನ ಪಡ್ಕೊಂಡಿದ್ದಾರೆ. ಹಾಗಿದ್ದಾರೆ ಯಾರು ನಂಬರ್ 1, ಯಾರು ನಂಬರ್ 2, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್, ಯಾರು ಈ ವಾರದ ಮಿಡ್ ವೀಕ್ ಅಲ್ಲಿ ಮನೆಗೆ ಹೋಗ್ತಾರೆ. ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಎಲ್ಲಾ ಗಿಲ್ಲಿಯ ಫ್ಯಾನ್ಸ್ ಕೂಡ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಗಿಲ್ಲಿಗೆ ಬಿದ್ದಿರುವಂತ ವೋಟಿಂಗ್ ನ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ರ್ಯಾಂಡಮ್ ಆಗಿ ನಾನು ಇವಾಗ ಒಂದು ನೇಮ್ ತಗೊಳ್ತೀನಿ, ರಕ್ಷಿತಾ ಶೆಟ್ಟಿಗೆ ಇರುವಂತ ಫ್ಯಾನ್ ಫಾಲೋವರ್ಸ್ ನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ರಕ್ಷಿತಾ ಅವರಿಗೆ ಇರುವಂತ ಫಾಲೋವರ್ಸ್ ಬಂದು ಸೋಷಿಯಲ್ ಮೀಡಿಯಾಗಳ ಆಧಾರದ ಮೇಲೆ 4.25 ಲಕ್ಷ ಫಾಲೋವರ್ಸ್ ಇದ್ದಾರೆ. ಆಫ್ಟರ್ ಬಿಬಿ 1.5 ಲಕ್ಷ ಫಾಲೋವರ್ಸ್ ಬಂದಿದ್ದಾರೆ. ಬಿಫೋರ್ ಬಿಬಿ 3 ಲಕ್ಷ ಫಾಲೋವರ್ಸ್ ಮುಂಚೆ ಇದ್ರು. ಬಟ್ ರಕ್ಷಿತಾ ಕೇಸಲ್ಲಿ ಮುಂಚೆ ಇರುವಂತ ಓಲ್ಡ್ ಫಾಲೋವರ್ಸ್ ಎಲ್ಲರೂ ಕೂಡ ಲಾಯಲ್ ಫಾಲೋವರ್ಸ್ ಮತ್ತೆ ಬಿಗ್ ಬಾಸ್ ನ ವೋಟರ್ಸ್ ಕೂಡ ಹೌದವರು. ರಕ್ಷಿತಾಗೆ ಈ ಲೆವೆಲ್ ಅಲ್ಲಿ ಕ್ರೇಜ್ ಇರುವಂತದ್ದು ಹೊರಗಡೆ. ಅವಳ ಒಂದು ಫಾಲೋವರ್ಸ್ ನ ಬೇಸ್ ನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಹಾರ್ಡ್ ಕೋರ್ ಫ್ಯಾನ್ಸ್ ಅಂದ್ರೆ ಅವರು ಯಾವತ್ತೂ ಕೂಡ ವೋಟ್ ನ ಮಾಡ್ತಾನೆ ಇರ್ತಾರೆ. ಅಂತ ಒಂದು ಕೆಟಗರಿಯಲ್ಲಿ 8 ರಿಂದ 10% ಜನ ಬರ್ತಾರೆ. ಅಂದರೆ 37,000ದಿಂದ 47,000 ವೋಟರ್ಸ್ ಹಾರ್ಡ್ ಕೋರ್ ಕೆಟಗರಿಯಲ್ಲಿ ಬರ್ತಾರೆ. ಸಪೋರ್ಟರ್ಸ್ ಅಂದ್ರೆ ಇವರು ಒನ್ಸ್ ವೋಟ್ ಮಾಡ್ತಾರೆ, ಬಟ್ ಯಾವಾಗಲೂ ಕೂಡ ವೋಟ್ ಮಾಡೋದಿಲ್ಲ. ಇವರು ಕೂಡ ವೋಟರ್ಸೇ. ಹಾಗಾಗಿ 9 ರಿಂದ 11% ಈ ಒಂದು ಕೆಟಗರಿಯಲ್ಲಿ ಬರ್ತಾರೆ. ಅಂದರೆ 42,000ದಿಂದ 52,000 ವೋಟರ್ಸ್ ಸಿಗ್ತಾರೆ ಈ ಒಂದು ಕೆಟಗರಿಯಲ್ಲಿ. ಕ್ಯಾಶುವಲ್ ಫ್ಯಾನ್ಸ್ ಮತ್ತೆ ಸೈಲೆಂಟ್ ಫಾಲೋವರ್ಸ್ ಬಂದು ಇವರು ವೋಟರ್ಸ್ ಅಲ್ಲ, ಬಟ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇವಾಗ ಎ ಮತ್ತೆ ಬಿ ನ ಮಾತ್ರ ನಾನು ಆಡ್ ಮಾಡ್ಕೊಂಡು ಹೋಗ್ತೀನಿ, ವೋಟರ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. 17 ರಿಂದ 21% ವೋಟರ್ಸ್ ರಕ್ಷಿತಾಗೆ ಸಿಕ್ಕಿದ್ದಾರೆ. ಅಂದರೆ 79,000ದಿಂದ 99,000 ವೋಟರ್ಸ್ ರಕ್ಷಿತಾಗೆ ಇರುವಂತಹ ಆಕ್ಟಿವ್ ವೋಟರ್ಸ್ ಆಗಿರ್ತಾರೆ. ಸೊ ಇವಾಗ ಇದಕ್ಕೆ ಹೊರಗಡೆ ಇರುವಂತಹ ಒಂದು ಗ್ರೌಂಡ್ ಲೆವೆಲ್ ರೆಸ್ಪಾನ್ಸ್ ಪ್ಲಸ್ ಮೌತ್ ಟಾಕ್ ನ ಆಡ್ ಮಾಡ್ತಾ ಹೋಗ್ತೀನಿ. ರಕ್ಷಿತಾಗೆ ಟಿವಿ ನೋಡಿ ವೋಟ್ ಮಾಡುವಂತವರ ಸಂಖ್ಯೆ ಜಾಸ್ತಿ ಇದೆ. ಮೌತ್ ಟಾಕ್ ನ ಕೂಡ ಆಡ್ ಮಾಡಿದ್ರೆ 15 ರಿಂದ 25,000 ಸಿಗ್ತಾರೆ. ಅದನ್ನ ಕೂಡ ನಾನು ಇವಾಗ A+B ಗೆ ಆಡ್ ಮಾಡ್ತೀನಿ. ಟೋಟಲ್ ಆಕ್ಟಿವ್ ವೋಟರ್ಸ್ ಬಂದು ಲೋ ಲೆವೆಲ್ ನಲ್ಲಿ 94,000, ಸ್ಟ್ರಾಂಗ್ ಲೆವೆಲ್ ನಲ್ಲಿ 1,10,000, ಪೀಕ್ ಲೆವೆಲ್ ಗೆ ಹೋದ್ರೆ 1,25,000 ಆಕ್ಟಿವ್ ವೋಟರ್ಸ್ ಸಿಗ್ತಾರೆ. ಇದನ್ನ ವೋಟಿಂಗ್ ರೂಲ್ ಗೆ ಅಪ್ಲೈ ಮಾಡಿದ್ರೆ ಅವರೇಜ್ ಅಲ್ಲಿ 65 ರಿಂದ 75 ವೋಟ್ ಪರ್ ಪರ್ಸನ್ ಮಾಡ್ತಾನೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ 61 ಲಕ್ಷ ವೋಟರ್ಸ್ ರಕ್ಷಿತಾಗೆ ವೋಟ್ ಮಾಡ್ತಾರೆ. ಸ್ಟ್ರಾಂಗ್ ಕೇಸ್ ನಲ್ಲಿ 77 ಲಕ್ಷ, ಪೀಕ್ ಲೆವೆಲ್ ಗೆ ಹೋದ್ರೆ 94 ಲಕ್ಷ ವೋಟ್ ನ ರಕ್ಷಿತಾ ಪಡ್ಕೊಳ್ತಾಳೆ. ಆದ್ರೆ ಇವಾಗ ವೋಟಿಂಗ್ ಪೋಲ್ ಓಪನ್ ಆಗಿ ಕೇವಲ 2 ಡೇಸ್ ಮಾತ್ರ ಆಗಿದೆ. ಹಾಗಿದ್ರೆ 2 ಡೇಸ್ ನಲ್ಲಿ ರಕ್ಷಿತಾಗೆ ಬಿದ್ದಿರುವಂತಹ ವೋಟಿಂಗ್ ನ ಪ್ರಮಾಣ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈ ಒಂದು 2 ಡೇಸ್ ನಲ್ಲಿ ಅವರಿಗೆ ಇರುವಂತಹ ಫ್ಯಾನ್ ಫಾಲೋವರ್ಸ್ ನಲ್ಲಿ ವೋಟರ್ಸ್ ನಲ್ಲಿ ಆಲ್ಮೋಸ್ಟ್ 35 to 40% ಜನ 2 ಡೇಸ್ ನಲ್ಲಿಯೇ ವೋಟ್ ಮಾಡಿ ಬಿಡ್ತಾರೆ. ಜಾಸ್ತಿ ವೋಟ್ ಆಗೋದು 2 ಡೇಸ್ ನಲ್ಲಿಯೇ. 0.22 to 0.35 crore ತನಕ, ಅಂದ್ರೆ 22 ಲಕ್ಷದಿಂದ 35 ಲಕ್ಷ ವೋಟಿಂಗ್ ನ ರಕ್ಷಿತಾ 2 ಡೇಸ್ ನಲ್ಲಿ ಪಡ್ಕೊಂಡಿದ್ದಾಳೆ. ನಾನು ತೆಗೆದುಕೊಳ್ಳುತ್ತಿರುವಂತಹ ನೇಮ್ ಬಂದು ಕಾವ್ಯ ಶೈವ. ಕಾವ್ಯ ಅವರಿಗೆ ಇರುವಂತಹ ಫಾಲೋವರ್ಸ್ 4,83,000. ಬಿಫೋರ್ ಬಿಬಿ 2.25 ಲಕ್ಷ, ಆಫ್ಟರ್ ಬಿಬಿ 2 ಲಕ್ಷ. ಸೊ ಇವರಿಗೆ ಮೌತ್ ಟಾಕ್ ಒಂದ್ ಲೆವೆಲ್ ಅಲ್ಲಿ ಇದೆ ಅಷ್ಟೇ. ಆ ಲೆವೆಲ್ ನಲ್ಲಿ ಕ್ರೇಜ್ ಇಲ್ಲ ಹೊರಗಡೆ. ಹಾರ್ಡ್ ಕೋರ್ ನಲ್ಲಿ ಬಂದು 7 ರಿಂದ 9% ಅಂದ್ರೆ 34,000ದಿಂದ 43,000 ವೋಟರ್ಸ್ ಬರ್ತಾರೆ. ಸಪೋರ್ಟರ್ಸ್ ನಲ್ಲಿ 8 ರಿಂದ 10% ಅಂದ್ರೆ 38 ರಿಂದ 48,000 ವೋಟರ್ಸ್ ಇಲ್ಲಿ ಸಿಗ್ತಾರೆ. ಕ್ಯಾಶುವಲ್ ಮತ್ತೆ ಸೈಲೆಂಟ್ ಫಾಲೋವರ್ಸ್ ಅವರು ವೋಟರ್ಸ್ ಅಲ್ಲ, ಜಸ್ಟ್ ಫಾಲೋ ಮಾಡ್ತಾರೆ ಅಷ್ಟೇ. 15 ರಿಂದ 19% ವೋಟರ್ಸ್ ಸಿಗ್ತಾರೆ. ಅಂದರೆ 72,000ರಿಂದ 91,000 ಆಕ್ಟಿವ್ ವೋಟರ್ ಕಾವ್ಯ ಶೈವ ಅವರಿಗೆ ಇದ್ದಾರೆ ಹೊರಗಡೆ. ಸೊ ಇದಕ್ಕೆ ಮೌತ್ ಟಾಕ್ ನ ಕೂಡ ಆಡ್ ಮಾಡಿದ್ರೆ, ಆಫ್ಲೈನ್ ವೋಟರ್ಸ್ ನ ಆಡ್ ಮಾಡಿದ್ರೆ 10ರಿಂದ 18,000 ಎಕ್ಸ್ಟ್ರಾ ಜನ ಸಿಗ್ತಾರೆ. 90,000ಕ್ಕೆ ಎಕ್ಸ್ಟ್ರಾ 18,000 ಆಡ್ ಆಗುತ್ತೆ ಇವಾಗ. ಸೊ ಲೋ ಲೆವೆಲ್ ನಲ್ಲಿ 82,000 ವೋಟರ್ ಸಿಗ್ತಾರೆ. ಸ್ಟ್ರಾಂಗ್ ಲೆವೆಲ್ ಗೆ ಹೋದ್ರೆ 95,000 ವೋಟರ್ ಸಿಗ್ತಾರೆ. ಪೀಕ್ ಲೆವೆಲ್ ಗೆ ಹೋದ್ರೆ 1,10,000 ವೋಟರ್ಸ್ ಕಾವ್ಯ ಶೈವ ಅವರಿಗೆ ಸಿಕ್ಕಿದ್ದಾರೆ. ವೋಟಿಂಗ್ ನ ರೂಲ್ ನ ಪ್ರಕಾರ ಅಪ್ಲೈ ಮಾಡಿದ್ರೆ ಅವರೇಜ್ ಅಲ್ಲಿ ಇವರಿಗೆ 60 ರಿಂದ 70 ವೋಟ್ ಪರ್ ಪರ್ಸನ್ ಹಾಕುವಂತ ಚಾನ್ಸಸ್ ಇದೆ. ಕನ್ಸರ್ವೇಟಿವ್ ಅಲ್ಲಿ 49 ಲಕ್ಷ ವೋಟ್ ಬರುತ್ತೆ. ಸ್ಟ್ರಾಂಗ್ ಅಲ್ಲಿ 62 ಲಕ್ಷ ವೋಟ್ ಬರುತ್ತೆ. ಪೀಕ್ ಲೆವೆಲ್ ಗೆ ಹೋದ್ರೆ 77 ಲಕ್ಷ ವೋಟ್ ಇವರಿಗೆ ಈ ವಾರ ಬೀಳುವಂತ ಚಾನ್ಸಸ್ ಇದೆ. ಮಾತ್ರ ಆಗಿರುವಂತ ಕಾರಣ 2 ಡೇಸ್ ನಲ್ಲಿ ಇವರಿಗೆ 35 to 40% ವೋಟ್ ಬಿದ್ದಿರುವಂತ ಕಾರಣ 0.18 ಇಂದ 0.30 crore ಅಂದ್ರೆ 18 ಲಕ್ಷದಿಂದ 30 ಲಕ್ಷ ವೋಟಿಂಗ್ ನ ಕಾವ್ಯ ಶೈವ ಅವರು 2 ಡೇಸ್ ಅಲ್ಲಿ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾನು ರ್ಯಾಂಡಮ್ ಆಗಿ ತೆಗೆದುಕೊಳ್ಳುತ್ತಿರುವಂತ ನೇಮ್ ಬಂದು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವರಿಗೆ ಇರುವಂತಹ ಫಾಲೋವರ್ಸ್ ಬಂದು 1.25 ಲಕ್ಷ, ಸರಿಸುಮಾರು 2 ಲಕ್ಷ. ಬಿಫೋರ್ ಬಿಬಿ ಬಂದು 1,18,000, ಆಫ್ಟರ್ ಬಿಬಿ ಬಂದು 80,000 ಇನ್ಕ್ರೀಸ್ ಆಗಿದ್ದಾರೆ. ಸೊ ಇವರಿಗೆ ಮೌತ್ ಟಾಕ್ ಒಂದು ಲೆವೆಲ್ ನಲ್ಲಿ ಹೊರಗಡೆ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಇವಾಗ ಹಾರ್ಡ್ ಕೋರ್ ಫ್ಯಾನ್ಸ್ ನಲ್ಲಿ 6 ರಿಂದ 8% ಅಂದ್ರೆ 12 ರಿಂದ 16,000. ಸಪೋರ್ಟರ್ಸ್ ಅಲ್ಲಿ 8 ರಿಂದ 10%, 16 ರಿಂದ 20,000. ಕ್ಯಾಶುವಲ್ ಫ್ಯಾನ್ಸ್ ಅಲ್ಲಿ 22 ರಿಂದ 25 ಅಂದರೆ 50,000. ಸೈಲೆಂಟ್ ಅಲ್ಲಿ 57 ರಿಂದ 60% ಬರ್ತಾರೆ. ಇದರಲ್ಲಿ ಕೇವಲ ವೋಟ್ ಮಾಡುವಂತದ್ದು ಎ ಮತ್ತೆ ಬಿ ಕೆಟಗರಿ ಮಾತ್ರ. 14 ರಿಂದ 18% ಅಂದ್ರೆ 28,000ದಿಂದ 36,000 ವೋಟರ್ಸ್ ಅಶ್ವಿನಿ ಗೌಡ ಅವರಿಗೆ ಹೊರಗಡೆ ಇದ್ದಾರೆ. ಇದಕ್ಕೆ ಮೌತ್ ಟಾಕ್ ನ ಆಡ್ ಮಾಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಅಶ್ವಿನಿ ಗೌಡ ಅವರ ಕೇಸಸ್ ಅಲ್ಲಿ. ಹೊರಗಡೆ ಇವರಿಗೆ ಇರುವಂತಹ ಒಂದು ಆಫ್ಲೈನ್ ವೋಟರ್ಸ್ ಜಾಸ್ತಿ ಇದ್ದಾರೆ. 5 ರಿಂದ 10,000 ನಾನು ಮಿನಿಮಮ್ ಆಗಿ ಆಡ್ ಮಾಡಿದ್ದೀನಿ.
ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಆಗ್ಬಹುದು. ಫಸ್ಟ್ ಲೆವೆಲ್ ಅಲ್ಲಿ ಹೋಗೋದಿಲ್ಲ, ಬಟ್ 5ರಿಂದ 10, 10ರಿಂದ 20 ಸಾವಿರ ಸಿಗಬಹುದು ಹೈಯೆಸ್ಟ್ ಅಲ್ಲಿ ಅಷ್ಟೇ. ಸೊ ಅದನ್ನ ಇವಾಗ ಆಡ್ ಮಾಡಿದ್ರೆ ಲೋ ಕೇಸಸ್ ಅಲ್ಲಿ 33,000 ವೋಟರ್ಸ್ ಬರ್ತಾರೆ, ಸ್ಟ್ರಾಂಗ್ ಅಲ್ಲಿ 40,000 ವೋಟರ್ಸ್ ಬರ್ತಾರೆ, ಪೀಕ್ ಲೆವೆಲ್ಗೆ ಹೋದ್ರೆ 46,000 ವೋಟರ್ಸ್ ಅಶ್ವಿನಿ ಗೌಡ ಅವರಿಗೆ ಹೊರಗಡೆ ಸಿಗ್ತಾರೆ. ಇದನ್ನ ವೋಟಿಂಗ್ ರೂಲ್ಗೆ ಅಪ್ಲೈ ಮಾಡಿದ್ರೆ 55ರಿಂದ 65 ವೋಟ್ ಪರ್ ಪರ್ಸನ್ ಅವರೇಜ್ ಆಗಿ ಹಾಕ್ತಾನೆ. ಇದನ್ನ ಒಂದು ಓವರ್ ಆಲ್ ಫುಲ್ ವೀಕ್ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಈ ವಾರಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ 18 ಲಕ್ಷ, ಸ್ಟ್ರಾಂಗ್ ಕೇಸ್ ನಲ್ಲಿ 24 ಲಕ್ಷ, ಪೀಕ್ ಲೆವೆಲ್ ನಲ್ಲಿ ಹೋದ್ರೆ 30 ಲಕ್ಷ ವೋಟರ್ ಸಿಗ್ತಾರೆ. ಈ ಒಂದು ಹೈಪ್ ಹೀಗೆ ಮುಂದುವರೆದ್ರೆ ವೀಕೆಂಡ್ ನಲ್ಲಿ ಅವರಿಗೆ 30 ಲಕ್ಷಕ್ಕಿಂತ ಜಾಸ್ತಿ ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇವಾಗ 2 ಡೇಸ್ ಮಾತ್ರ ಆಗಿರುವಂತ ಕಾರಣ 2 ಡೇಸ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಬಿದ್ದಿರುವಂತಹ ವೋಟಿಂಗ್ ನ ಪ್ರಮಾಣ ಬಂದು 6.5 ಲಕ್ಷದಿಂದ 12 ಲಕ್ಷ ವೋಟ್ ನ ಅಶ್ವಿನಿ ಗೌಡ ಈ ಒಂದು 2 ಡೇಸ್ ನಲ್ಲಿ ಪಡ್ಕೊಂಡಿದ್ದಾರೆ. ನಮ್ಮ ಮುಂದಿನ ಸ್ಪರ್ಧಿ ರಘು ಅವರಿಗೆ ಇರುವಂತಹ ಫ್ಯಾನ್ ಬೇಸ್ ಬಂದು 2,34,000 ಫಾಲೋವರ್ಸ್, ಬಿಫೋರ್ ಬೇಬಿ 60,000, ಆಫ್ಟರ್ ಬೇಬಿ 1.25 ಲಕ್ಷ. ಹಾರ್ಡ್ ಕೋರ್ ನಲ್ಲಿ 21,000ದಿಂದ 26,000 ಬರ್ತಾರೆ, 9ರಿಂದ 11%. ಸಪೋರ್ಟರ್ಸ್ ನಲ್ಲಿ 10ರಿಂದ 12%, ಅಂದ್ರೆ 23,000ದಿಂದ 28,000. ಕ್ಯಾಶುವಲ್ ಮತ್ತೆ ಸೈಲೆಂಟ್ ಅಲ್ಲಿ 20ರಿಂದ 58% ಬರ್ತಾರೆ, ಅವರು ವೋಟರ್ಸ್ ಅಲ್ಲ. ಇವಾಗ ಎ ಮತ್ತೆ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ 19ರಿಂದ 23%, 44,000ದಿಂದ 54,000 ಆಕ್ಟಿವ್ ವೋಟರ್ಸ್ ರಘು ಅವರಿಗೆ ಹೊರಗಡೆ ಇದ್ದಾರೆ. ಅದಕ್ಕೆ ಮೌತ್ ಟಾಕ್ ನ ಆಡ್ ಮಾಡಿದ್ರೆ 8ರಿಂದ 12,000 ಎಕ್ಸ್ಟ್ರಾ ಸಿಗ್ತಾರೆ. ಸೊ ಇವಾಗ ಲೋ ಕೇಸ್ ನಲ್ಲಿ 52,000 ಬರ್ತಾರೆ, ಸ್ಟ್ರಾಂಗ್ ಕೇಸ್ ನಲ್ಲಿ 58,000 ಬರ್ತಾರೆ, ಪೀಕ್ ಲೆವೆಲ್ ಗೆ ಹೋದ್ರೆ 66,000 ವೋಟರ್ಸ್ ಆಕ್ಟಿವ್ ವೋಟರ್ಸ್ ರಘು ಅವರಿಗೆ ಹೊರಗಡೆ ಸಿಗ್ತಾರೆ. ಇದನ್ನ ವೋಟಿಂಗ್ ರೂಲ್ ಗೆ ಅಪ್ಲೈ ಮಾಡಿದ್ರೆ ಇವಾಗ ಇದನ್ನ ಫೈನಲ್ ವೋಟಿಂಗ್ ಗೆ ಕ್ಯಾಲ್ಕುಲೇಷನ್ ಮಾಡೋಣ. ಕನ್ಸರ್ವೇಟಿವ್ ಅಲ್ಲಿ 31 ಲಕ್ಷ, ಸ್ಟ್ರಾಂಗ್ ಅಲ್ಲಿ 38 ಲಕ್ಷ, ಪೀಕ್ ಗೆ ಹೋದ್ರೆ 46 ಲಕ್ಷ ವೋಟಿಂಗ್ ನ ಈ ಒಂದು ವೀಕ್ ನಲ್ಲಿ ರಘು ಅವರು ಪಡ್ಕೊಳ್ಳಿಕ್ಕಿದ್ದಾರೆ. ಇದನ್ನ ಇವಾಗ 2 ಡೇಸ್ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 35ರಿಂದ 40% ವೋಟರ್ಸ್ ಆಲ್ರೆಡಿ ವೋಟ್ ಮಾಡಿದ್ದಾರೆ, ಅಂದರೆ 11ರಿಂದ 18 ಲಕ್ಷ ವೋಟ್ ನ ಆಲ್ರೆಡಿ ರಘು ಅವರು ಈ ವಾರ 2 ಡೇಸ್ ನಲ್ಲಿ ಪಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂತಹ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅವರಿಗೆ ಇರುವಂತಹ ಫಾಲೋವರ್ಸ್ 1.25 ಲಕ್ಷ, ಬಿಫೋರ್ ಬೇಬಿ 80,000, ಆಫ್ಟರ್ ಬೇಬಿ 90,000. ಇವಾಗ ಇದನ್ನ ಅಪ್ಲೈ ಮಾಡ್ತಾ ಹೋಗೋಣ ವೋಟಿಂಗ್ ನ ರೂಲ್ಸ್ ಗೆ. ಹಾರ್ಡ್ ಕೋರ್ ನಲ್ಲಿ 6ರಿಂದ 8%, ಅಂದ್ರೆ 10ರಿಂದ 13,000. ಸಪೋರ್ಟರ್ಸ್ ನಲ್ಲಿ 8ರಿಂದ 10%, ಅಂದ್ರೆ 13,500ರಿಂದ 17,000. ಕ್ಯಾಶುವಲ್ ಮತ್ತೆ ಸೈಲೆಂಟ್ ವೋಟರ್ಸ್ ಅಲ್ಲ. ಎ ಮತ್ತೆ ಬಿ ಅನ್ನ ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ 14ರಿಂದ 18% ಸಿಗ್ತಾರೆ, ಅಂದರೆ 24,000ದಿಂದ 30,500 ವೋಟರ್ ರಾಶಿಕಾ ಅವರಿಗೆ ಹೊರಗಡೆ ಇದ್ದಾರೆ. ಇದಕ್ಕೆ ಮೌತ್ ಟಾಕ್ ನ ಆಡ್ ಮಾಡಿದ್ರೆ, ಆಫ್ಲೈನ್ ವೋಟರ್ಸ್ ನ ಆಡ್ ಮಾಡಿದ್ರೆ, ಗ್ರೌಂಡ್ ಲೆವೆಲ್ ವೋಟರ್ಸ್ ನ ಆಡ್ ಮಾಡಿದ್ರೆ 4,000ರಿಂದ 6,000 ಎಕ್ಸ್ಟ್ರಾ ಸಿಗ್ತಾರೆ. ಅದನ್ನ ಇವಾಗ ಪ್ಲಸ್ ಮಾಡಿದ್ರೆ ಲೋ ಲೆವೆಲ್ ಅಲ್ಲಿ 28,000 ವೋಟರ್ಸ್ ಬರ್ತಾರೆ, ಸ್ಟ್ರಾಂಗ್ ಲೆವೆಲ್ ಅಲ್ಲಿ 32,000 ವೋಟರ್ಸ್ ಬರ್ತಾರೆ, ಪೀಕ್ ಲೆವೆಲ್ ಅಲ್ಲಿ 36,000 ವೋಟರ್ಸ್ ಇವರಿಗೆ ಆಕ್ಟಿವ್ ವೋಟರ್ಸ್ ಹೊರಗಡೆ ಸಿಗ್ತಾರೆ. ಅವರೇಜ್ ಆಗಿ 55ರಿಂದ 60 ವೋಟ್ ನ ಪರ್ ಪರ್ಸನ್ ಮಾಡ್ತಾನೆ. ಫೈನಲ್ ವೀಕ್ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಒಂದು ಓವರ್ ಆಲ್ ವೀಕ್ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ 15 ಲಕ್ಷ, ಸ್ಟ್ರಾಂಗ್ ಕೇಸ್ ನಲ್ಲಿ 19 ಲಕ್ಷ, ಪೀಕ್ ಲೆವೆಲ್ ನಲ್ಲಿ 22 ಲಕ್ಷ ವೋಟ್ ನ ರಾಶಿಕಾ ಶೆಟ್ಟಿ ಪಡ್ಕೊಂಡಿದ್ದಾರೆ. 2 ಡೇಸ್ ಗೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವಾಗ 2 ಡೇಸ್ ಮಾತ್ರ ಆಗಿದೆ ವೋಟಿಂಗ್ ಓಪನ್ ಆಗಿ. ಸೊ 2 ಡೇಸ್ ನಲ್ಲಿ ಅವರಿಗೆ ಇರುವಂತಹ ಒಂದು ವೋಟರ್ಸ್ ನಲ್ಲಿ 35 to 40% ವೋಟರ್ಸ್ ಆಲ್ರೆಡಿ ವೋಟ್ ಮಾಡಿದ್ರೆ 6ರಿಂದ 9 ಲಕ್ಷ ವೋಟ್ ನ ಇವಾಗ 2 ಡೇಸ್ ನಲ್ಲಿ ರಾಶಿಕಾ ಶೆಟ್ಟಿ ಪಡ್ಕೊಂಡಿದ್ದಾರೆ. ಇವಾಗ ಧ್ರುವಂತ್ ಅವರ ವೋಟಿಂಗ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಧ್ರುವಂತ್ ಅವರಿಗೆ ಇರುವಂತಹ ಒಂದು ಫಾಲೋವರ್ಸ್ ಬಂದು ಹೊರಗಡೆ 70,000 ಅಷ್ಟೇ ಸೋಷಿಯಲ್ ಮೀಡಿಯಾಗಳ ಪ್ರಕಾರ. ನಾನಿವಾಗ ಅವರ ಒಂದು ಕಂಪ್ಲೀಟ್ ಫಾಲೋವರ್ಸ್ ನ ವೋಟರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಕಾರಣ ಅವರಿಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಇವಾಗ ಇರುವಂತಹ ಫಾಲೋವರ್ಸ್ ಅವರಿಗೆ ವೋಟರ್ಸ್ ಅಂತ ಹೇಳಿ ಒಂದು ಡಿಕ್ಲರೇಷನ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮುಂದುವರ್ಸ್ತಾ ಹೋಗೋಣ ಆಯ್ತಾ. ಇವಾಗ ಹಾರ್ಡ್ ಕೋರ್ ಫ್ಯಾನ್ಸ್ ಬಂದು 2,500ರಿಂದ 3,500 ಸಿಗ್ತಾರೆ, ಕ್ಯಾಶುವಲ್ ಮತ್ತೆ ಸೈಲೆಂಟ್ ವೋಟರ್ಸ್ ಅಲ್ಲ. ಇವಾಗ 35 to 45% ತಗೊಂಡ್ರೆ 4,500ದಿಂದ 5,500 ತನಕ ವೋಟರ್ಸ್ ಇವಾಗ ಧ್ರುವಂತ್ ಅವರಿಗೆ ಸಿಗ್ತಾರೆ. ಇದಕ್ಕೆ ಮೌತ್ ಟಾಕ್ ನ ಆಡ್ ಮಾಡ್ತೀನಿ. ಮಿನಿಮಮ್ ಆಗಿ 3,000ದಿಂದ 5,000 ವೋಟರ್ ಗಿಲ್ಲಿಯನ್ನ ನೆಗೆಟಿವ್ ಮಾಡಿರುವಂತ ಕಾರಣ ಎಕ್ಸ್ಟ್ರಾ ಸಿಕ್ಕಿದ್ರೆ ಲೋ ಲೆವೆಲ್ ನಲ್ಲಿ 7,500 ವೋಟರ್ ಸಿಗ್ತಾರೆ, ಸ್ಟ್ರಾಂಗ್ ಅಲ್ಲಿ 9,000 ವೋಟರ್ ಸಿಗ್ತಾರೆ, ಲೆವೆಲ್ ಗೆ ಹೋದ್ರೆ 10,500 ವೋಟರ್ ಸಿಗ್ತಾರೆ. ವೋಟಿಂಗ್ ನ ಒಂದು ರೂಲ್ ನ ಪ್ರಕಾರ ಅಪ್ಲೈ ಮಾಡಿದ್ರೆ ಅವರೇಜ್ ಆಗಿ ಇವರಿಗೆ 55ರಿಂದ 60 ವೋಟ್ ನ ಪರ್ ಪರ್ಸನ್ ಮಾಡಿದ್ದಾನೆ. ಸೊ ಇದನ್ನ ಫೈನಲ್ ವೀಕ್ ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಒಂದು ವಾರ ಇವರಿಗೆ ಎಷ್ಟು ಬೀಳ್ಬಹುದು ವೋಟಿಂಗ್ ಅಂದ್ರೆ, ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ 4 ಲಕ್ಷ, ಸ್ಟ್ರಾಂಗ್ ಕೇಸ್ ನಲ್ಲಿ 5 ಲಕ್ಷ, ಪೀಕ್ ಲೆವೆಲ್ ಗೆ ಹೋದ್ರೆ 6,30,000 ಹತ್ತಿರ ಬೀಳಬಹುದು. 2 ಡೇಸ್ ಮಾತ್ರ ಆಗಿರುವಂತಹ ಕಾರಣ 2 ಡೇಸ್ ನಲ್ಲಿ ಇವರಿಗೆ ಇರುವಂತಹ ಒಂದು ಆಕ್ಟಿವ್ ವೋಟರ್ಸ್ 35 to 40% ವೋಟರ್ಸ್ ಈಗಾಗಲೇ ವೋಟಿಂಗ್ ನ ಮಾಡಿದ್ದಿದ್ರೆ 1.25 ಲಕ್ಷದಿಂದ 2.25 ಲಕ್ಷ ವೋಟಿಂಗ್ ನ 2 ಡೇಸ್ ನಲ್ಲಿ ಧ್ರುವಂತ್ ಅವರು ಪಡ್ಕೊಂಡಿದ್ದಾರೆ. ಹಾಗಾಗಿ ಧ್ರುವಂತ್ ಅವರು ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಬರುವಂತಹ ನಂಬರ್ 1 ಸ್ಪರ್ಧಿ. ಇವಾಗ ಎಲ್ಲರೂ ಕೂಡ ಈಗರ್ಲಿ ವೇಟಿಂಗ್ ಮಾಡ್ತಾ ಇರುವಂತಹ ಗಿಲ್ಲಿಯ ಅಭಿಮಾನಿಗಳು ಎಸ್ಪೆಷಲಿ ವೇಟಿಂಗ್ ಮಾಡ್ತಾ ಇರುವಂತಹ ಗಿಲ್ಲಿಯ ವೋಟಿಂಗ್ ನ ಪ್ರಮಾಣ ಎಷ್ಟು, ನೆಗೆಟಿವಿಟಿ ಸ್ಪ್ರೆಡ್ ಆದ ನಂತರ ಗಿಲ್ಲಿಗೆ ಬಿದ್ದಿರುವಂತಹ ವೋಟಿಂಗ್ ಎಷ್ಟು, ಬನ್ನಿ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಗಿಲ್ಲಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂತಹ ಫಾಲೋವರ್ಸ್ ಬಂದು 8.59 ಲಕ್ಷ, ಅಂದರೆ 8,60,000. ಬಿಫೋರ್ ಬೇಬಿ 1.5 ಲಕ್ಷ, ಆಫ್ಟರ್ ಬೇಬಿ 7 ಲಕ್ಷ. ಹ್ಯೂಜ್ ಅಂತ ಹೇಳ್ಬೋದು. ಇದನ್ನ ವೋಟಿಂಗ್ ನ ರೂಲ್ ಗೆ ಅಪ್ಲೈ ಮಾಡ್ತಾ ಹೋಗೋಣ. ಹಾರ್ಡ್ ಕೋರ್ ಫ್ಯಾನ್ಸ್ ನಲ್ಲಿ 10ರಿಂದ 12%, ಅಂದರೆ 85,000ದಿಂದ 1 ಲಕ್ಷ. ನೆನಪಿರ್ಲಿ, 85,000ದಿಂದ 1
1 ಲಕ್ಷ ಆಕ್ಟಿವ್ ಹಾರ್ಡ್ ಕೋರ್ ವೋಟರ್ಸ್ ಗಿಲ್ಲಿಗೆ ಆಲ್ರೆಡಿ ಹೊರಗಡೆ ಇದ್ದಾರೆ. ಇನ್ನು ಕ್ಯಾಟಗರಿ ಬಿ ಸಪೋರ್ಟರ್ಸ್ ಅಲ್ಲಿ ಅಟ್ಲೀಸ್ಟ್ ಒನ್ಸ್ ವೋಟ್ ಮಾಡುವಂತವರು 10 ರಿಂದ 12% ಸಿಗ್ತಾರೆ. ಇವರು ಕೂಡ 89,000ದಿಂದ 1 ಲಕ್ಷ. ಇವರು ಕೂಡ ಲಾಸ್ಟ್ ಫಿನಾಲೆ ವೀಕ್ ಆಗಿರೋ ಕಾರಣ ಈ ವಾರ ಕೂಡ ಇವರು ಕೂಡ ಹಾರ್ಡ್ ಕೋರ್ ನ ರೀತಿಯಲ್ಲೇ ವೋಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ 2 ಕ್ಯಾಟಗರಿಯಲ್ಲಿ ಇವರಿಗೆ 2 ಲಕ್ಷ ವೋಟರ್ಸ್ ಸಿಗ್ತಾರೆ. ಕ್ಯಾಶುವಲ್ ಮತ್ತೆ ಸೈಲೆಂಟ್ ಅವರು ವೋಟರ್ಸ್ ಅಲ್ಲ, ಅವರು ವೋಟ್ ಮಾಡೋದಿಲ್ಲ, ಜಸ್ಟ್ ಫಾಲೋವರ್ಸ್ ಅಷ್ಟೇ. ಇವಾಗ ಎ ಮತ್ತೆ ಬಿ ಕ್ಯಾಟಗರಿನ ಆಡ್ ಮಾಡ್ತಾ ಹೋಗೋಣ. 20 ರಿಂದ 24% ಅಂದರೆ 1.25 ಲಕ್ಷದಿಂದ 2 ಲಕ್ಷ ಆಕ್ಟಿವ್ ವೋಟರ್ಸ್ ಗಿಲ್ಲಿಗೆ ಸಿಗ್ತಾರೆ. ಇವಾಗ ಮೌತ್ ಟಾಕ್ ನ ಆಡ್ ಮಾಡ್ತೀನಿ. ಆಫ್ಲೈನ್ ಕ್ರೇಜ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಗಿಲ್ಲಿಯ ಕೇಸ್ ನಲ್ಲಿ. ಗಿಲ್ಲಿಗೆ ಹೊರಗಡೆ ಸಿಕ್ಕಾಪಟ್ಟೆ ಒಂದು ಕ್ರೇಜ್ ಇರುವಂತ ಕಾರಣ, ಅದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇರುವಂತ ಕಾರಣ 50 ರಿಂದ 70,000 ಎಕ್ಸ್ಟ್ರಾ ಆಫ್ಲೈನ್ ವೋಟರ್ಸ್ ಹೊರಗಡೆ ಗಿಲ್ಲಿಗೆ ಇದ್ದಾರೆ. ಗಿಲ್ಲಿಯ ಒಂದು ಕಾಮಿಡಿಯನ್ನ ನೋಡಿ ಇಷ್ಟಪಟ್ಟಿರುವಂತ ಪ್ರತಿಯೊಬ್ಬರು ಕೂಡ ಈ ಒಂದು ಫಿನಾಲೆ ಟೈಮ್ ಅಲ್ಲಿ ಗಿಲ್ಲಿಗೆ ವೋಟ್ ಮಾಡೇ ಮಾಡ್ತಾರೆ. ಹಾಗಾಗಿನೇ ಗಿಲ್ಲಿಗೆ ಇರುವಂತಹ ಫಾಲೋವರ್ಸ್ ನ ಪ್ರಕಾರ ಗಿಲ್ಲಿಗೆ 50 ರಿಂದ 70,000 ಎಕ್ಸ್ಟ್ರಾ ಮೌತ್ ಟಾಕ್ ಆಫ್ಲೈನ್ ವೋಟರ್ಸ್ ಹುಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಲೋ ಲೆವೆಲ್ ನಲ್ಲಿ ಗಿಲ್ಲಿಗೆ 1.25 ಲಕ್ಷದಿಂದ 2 ಲಕ್ಷ ತನಕ ಸಿಗ್ತಾರೆ. ಸ್ಟ್ರಾಂಗ್ ಕೇಸ್ ನಲ್ಲಿ 2.5 ಲಕ್ಷ. ಪೀಕ್ ಲೆವೆಲ್ ಗೆ ಹೋದ್ರೆ 2.25 ಲಕ್ಷ ವೋಟರ್ಸ್ ಗಿಲ್ಲಿಗೆ ಹೊರಗಡೆ ಇದ್ದಾರೆ. ಇದನ್ನ ವೋಟಿಂಗ್ ರೂಲ್ ಗೆ ಅಪ್ಲೈ ಮಾಡಿದ್ರೆ ಅವರೇಜ್ ಆಗಿ ಇವರಿಗೆ 75 ರಿಂದ 85 ವೋಟಿಂಗ್ ನ ಪರ್ ಪರ್ಸನ್ ಮಾಡ್ತಾನೆ ಒಂದು ವೀಕ್ ಅಲ್ಲಿ. ಒಂದು ಓವರ್ ಆಲ್ ವೀಕ್ ಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಫಸ್ಟ್ ಗೆ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ ಗಿಲ್ಲಿಗೆ 1.5 ಕೋಟಿ ವೋಟಿಂಗ್ ಬರುತ್ತೆ. ಸ್ಟ್ರಾಂಗ್ ಕೇಸ್ ಗೆ ಹೋದ್ರೆ ಕರೆಂಟ್ ಟ್ರೆಂಡ್ ನ ಪ್ರಕಾರ ಹೋದ್ರೆ 2 ಕೋಟಿ ವೋಟಿಂಗ್ ಈ ವಾರ ಆಗುತ್ತೆ. ಪೀಕ್ ರಿಯಲಿಸ್ಟಿಕ್ ಲೆವೆಲ್ ಗೆ ಹೋದ್ರೆ 2.30 ಲಕ್ಷ ಹತ್ತಿರ ಗಿಲ್ಲಿಗೆ ಈ ವಾರ ವೋಟಿಂಗ್ ಆಗುವಂತ ಚಾನ್ಸಸ್ ಇದೆ. 2 ಡೇಸ್ ಗೆ ಅಪ್ಲೈ ಮಾಡ್ತಾ ಹೋಗೋಣ. 2 ಡೇಸ್ ಅಲ್ಲಿ ಗಿಲ್ಲಿಗೆ ಎಷ್ಟು ವೋಟಿಂಗ್ ಆಗಿರ್ಬೋದು ಅಂತ ಹೇಳಿ. ಗಿಲ್ಲಿಗೆ ಆಲ್ರೆಡಿ ಇರುವಂತ ವೋಟರ್ಸ್ ಬಂದು 2 ಲಕ್ಷದಿಂದ 2,75,000 ವೋಟರ್ಸ್ ಆಲ್ರೆಡಿ ಈ ವಾರ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ವಾ. ಇವಾಗ 2 ಡೇಸ್ ಗೆ ಅಪ್ಲೈ ಮಾಡಿದ್ರೆ 2 ಡೇಸ್ ನಲ್ಲಿ ಗಿಲ್ಲಿಗೆ ಆಗಿರುವಂತ ವೋಟಿಂಗ್ ಫಾಲೋವರ್ಸ್ ನಲ್ಲಿ ಆಕ್ಟಿವ್ ವೋಟರ್ಸ್ ನಲ್ಲಿ 35 to 40% ಜನ ಆಲ್ರೆಡಿ ವೋಟಿಂಗ್ ನ ಮಾಡಿರ್ತಾರೆ ಇವಾಗ. ಹಾಗಾಗಿನೇ 35 to 40% ಅಂದ್ರೆ 77,000ದಿಂದ 1 ಲಕ್ಷ ತನಕ ವೋಟರ್ಸ್ ಆಲ್ರೆಡಿ ವೋಟ್ ಮಾಡಿ ಆಗಿದೆ. ಯಾಕೆಂದ್ರೆ ಗಿಲ್ಲಿಗೆ ಹಾರ್ಡ್ ಕೋರ್ ಲೆವೆಲ್ ಅಲ್ಲಿಗೆ 1 ಲಕ್ಷ ವೋಟರ್ಸ್ ಆಲ್ರೆಡಿ ಇದ್ದಾರೆ. ಅವರು ವೋಟಿಂಗ್ ಫೋಲ್ ಓಪನ್ ಆದ ತಕ್ಷಣ ವೋಟ್ ಮಾಡಿ ಬಿಡ್ತಾರೆ. ಹಾಗಾಗಿ ಗಿಲ್ಲಿಗೆ ಆಲ್ರೆಡಿ 1 ಲಕ್ಷ ವೋಟರ್ಸ್ ಆಲ್ರೆಡಿ ವೋಟ್ ಮಾಡಿ ಆಗಿದೆ. 2 ಡೇಸ್ ನಲ್ಲಿ ಗಿಲ್ಲಿಗೆ ಆಗಿರುವಂತಹ ವೋಟಿಂಗ್ ನ ಪ್ರಮಾಣ ಸೇಫ್ ಕೇಸ್ ನಲ್ಲಿ 62 ಲಕ್ಷ, ಸ್ಟ್ರಾಂಗ್ ಕೇಸ್ ನಲ್ಲಿ 76 ಲಕ್ಷ, ಪೀಕ್ ಲೆವೆಲ್ಗೆ ಹೋದ್ರೆ 93 ಲಕ್ಷ ತನಕ ವೋಟಿಂಗ್ ನ ಗಿಲ್ಲಿ 2 ಡೇಸ್ ನಲ್ಲಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಗಿಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಬರ್ತಾರೆ. ಹೊರಗಡೆ ಎಷ್ಟೇ ನೆಗೆಟಿವಿಟಿ ಸ್ಪ್ರೆಡ್ ಆದ್ರೂ ಕೂಡ ಅಶ್ವಿನಿ ಗೆಲ್ತಾರೆ ಅಂತ ಹೇಳ್ತಾರೆ ಕೆಲವರು. ಅಶ್ವಿನಿ ಅವರಿಗೆ ಹೊರಗಡೆ ಫ್ಯಾನ್ ಬೇಸೇ ಇಲ್ಲ, ಗ್ರೌಂಡ್ ಲೆವೆಲ್ ಅಲ್ಲಿ ಸಪೋರ್ಟ್ ಇಲ್ಲ ಅಂದ್ಮೇಲೆ ಹೇಗೆ ಗೆಲ್ಲಿಕ್ ಸಾಧ್ಯ? ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ವಾರದ ಕಂಪ್ಲೀಟ್ ವೋಟಿಂಗ್ ನ ಕ್ಯಾಲ್ಕುಲೇಷನ್. ಇಲ್ಲಿ ತನಕ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಪೇಷನ್ಸ್ ಇಂದ ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಧನ್ಯವಾದಗಳು.